ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಯುವಂತದ್ದು ಯಾವುದರಲ್ಲಿ? ನಾರ್ಮಲ್ ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು. ಎರಡು ಮೆಥಡ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಒಂದು ನಾರ್ಮಲ್ ಫಾರ್ಮ್ ಮೆಥಡ್, ಇನ್ನೊಂದು ಎಕಲಾನ್ ಫಾರ್ಮ್. ಅವರು ಒಂದೊಂದ್ಸಲಿ ಸ್ಪೆಸಿಫೈ ಮಾಡ್ತಾರೆ, ಒಂದೊಂದ್ಸಲಿ ಸ್ಪೆಸಿಫೈ ಮಾಡಲ್ಲ. ಈ ನಾರ್ಮಲ್ ಫಾರ್ಮ್ ಇದೆಯಲ್ಲ, ಇದರಲ್ಲಿ ನಾವು ಎರಡನ್ನೂ ಕೂಡ ಯೂಸ್ ಮಾಡ್ತೀವಿ. ಅಂತಂದ್ರೆ ಬೋತ್ ರೋ ಅಂಡ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್, ರೋ ಅಂಡ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಸೊ ರೋ ಮತ್ತೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಎರಡನ್ನೂ ಕೂಡ ಯೂಸ್ ಮಾಡೋದ್ರಿಂದ ಒಂದ್ ಸ್ವಲ್ಪ ದೊಡ್ಡದು ಅಂತ ಅನ್ಸುತ್ತೆ. ಸೊ ಅವ್ರೇನಾದ್ರೂ ಕ್ವಶನ್ ಅಲ್ಲಿ ಏನಾದ್ರೂ ಸ್ಪೆಸಿಫೈ ಮಾಡಿಲ್ಲ, ಬರೀ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಕಂಡಿಡೀರಿ ಅಂತ ಕೇಳಿದ್ದಾರೆ ಅಂತಂದ್ರೆ ಎಕಲಾನ್ ಫಾರ್ಮ್ ಅಲ್ಲೇ ಸಾಲ್ವ್ ಮಾಡ್ಬಿಡ್ರಿ. ಯಾಕಂದ್ರೆ ಅಲ್ಲಿ ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಬೇಗ ಈಸಿಯಾಗಿ ಸಾಲ್ವ್ ಆಗುತ್ತೆ. ಏನಾದ್ರೂ ನಾರ್ಮಲ್ ಫಾರ್ಮ್ ಅಂತ ಸ್ಪೆಸಿಫೈ ಮಾಡಿದ್ರೆ ಮಾತ್ರ ನಾರ್ಮಲ್ ಫಾರ್ಮ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗಿ. ಏನ್ ಕಷ್ಟ ಇಲ್ಲ, ಇದು ಈಸಿನೇ, ಆದ್ರೆ ಒಂದ್ ಸ್ವಲ್ಪ ದೊಡ್ಡದು ಅಂತ ಅನ್ಸುತ್ತೆ ಅಷ್ಟೇ. ಯಾಕಂದ್ರೆ ರೋ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಬೇಕು, ಆಮೇಲೆ ಕಾಲಮ್, ನೆಕ್ಸ್ಟ್ ರೋ, ನೆಕ್ಸ್ಟ್ ಕಾಲಮ್, ನೆಕ್ಸ್ಟ್ ರೋ, ನೆಕ್ಸ್ಟ್ ಕಾಲಮ್, ಆಲ್ಟರ್ನೇಟಿವ್ ಆಗಿ ರೋ ಕಾಲಮ್ ರೋ ಕಾಲಮ್ ರೋ ಕಾಲಮ್ ಆ ತರ ಹೋಗ್ಬೇಕು. ಸೊ ಇಲ್ಲಿ ರೋಸ್ ಅಂತ ಅಂದ್ರೆ ಏನು, ಕಾಲಮ್ಸ್ ಅಂತ ಅಂದ್ರೆ ಏನು ಅಂತ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋಣ. ಹಾರಿಜಾಂಟಲ್ ಆಗಿತ್ತು ಅಂತಂದ್ರೆ ಅದು ರೋಗಳು, ರೋ 1, ರೋ ನಂಬರ್ 2, ರೋ ನಂಬರ್ 3. ನೋಡಿ, ಹಾರಿಜಾಂಟಲ್ ಆಗಿತ್ತು ಅಂತಂದ್ರೆ ರೋಸ್. ವರ್ಟಿಕಲ್ ಆಗಿತ್ತು ಅಂತಂದ್ರೆ ಕಾಲಮ್ಸ್, ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3. ಗೊತ್ತಾಯ್ತಾ? ರೋಗಳು ಅಂತಂದ್ರೆ ಹಾರಿಜಾಂಟಲ್, ರೋ ನಂಬರ್ 1, ರೋ ನಂಬರ್ 2, ರೋ ನಂಬರ್ 3. ವರ್ಟಿಕಲ್ ಅಂತಂದ್ರೆ ಕಾಲಮ್ಸ್, ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3. ಸೊ ಈಗ ನಾನು ಏನ್ ಮಾಡ್ಬೇಕು, ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ, ಯಾವುದೋ ಒಂದು ಮ್ಯಾಟ್ರಿಕ್ಸ್. ಈ ವ್ಯಾಲ್ಯೂಗಳು ಏನಾದ್ರೂ ಆಗಿರ್ಬೋದು, ಪಾಸಿಟಿವ್ ಅಲ್ಲಿ ಇರಲಿ, ನೆಗೆಟಿವ್ ಅಲ್ಲಿ ಇರಲಿ, ಝೀರೋಸ್ ಇರಲಿ, ಫ್ರಾಕ್ಷನ್ಸ್ ಅಲ್ಲಿ ಇರಲಿ, ಯಾವ ತರ ಏನಾದ್ರೂ ಇರಲಿ. ಇದನ್ನ ನಾನೇನ್ ಮಾಡ್ಬೇಕು, ನಾರ್ಮಲ್ ಫಾರ್ಮ್ ಆಫ್ ದಿ ಮ್ಯಾಟ್ರಿಕ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ನಾರ್ಮಲ್ ಫಾರ್ಮ್ ಅಂತಂದ್ರೆ ಸಿಂಪಲ್ ನೋಡಿ, ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, ಸರಿನಾ? ಇದೊಂದು ಮ್ಯಾಟ್ರಿಕ್ಸ್ ಅಂತಂದ್ರೆ ಇವೇ ಅಲ್ವಾ ಡಯಾಗ್ನಲ್ ಎಲಿಮೆಂಟ್ಸ್. ಡಯಾಗ್ನಲ್ ಎಲಿಮೆಂಟ್ ಪ್ಲೇಸ್ ಅಲ್ಲಿ ಏನಾದ್ರೂ ವ್ಯಾಲ್ಯೂಸ್ ಇರಲಿ, ಝೀರೋ ಇರಲಿ, ಮೈನಸ್ ಅಲ್ಲಿ ಇರಲಿ, ಪ್ಲಸ್ ಅಲ್ಲಿ ಇರಲಿ, ಫ್ರಾಕ್ಷನ್ಸ್ ಅಲ್ಲಿ ಇರಲಿ, ಎನಿಥಿಂಗ್. ಆದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಇನ್ನು ಉಳಿದಿರುವಂತ ಪ್ರತಿ ಎಲಿಮೆಂಟ್ ಕೂಡ ನಮಗೆ ಝೀರೋ ಆಗಿರ್ಬೇಕು. ಏನು? ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, ಝೀರೋ ಕೂಡ ಆಗಿರ್ಬೋದು ಡಯಾಗ್ನಲ್ ಎಲಿಮೆಂಟ್, ಪಾಸಿಟಿವ್ ನೆಗೆಟಿವ್ ಫ್ರಾಕ್ಷನ್ಸ್ ಏನಾದ್ರೂ ಆಗಿರ್ಲಿ. ಆದ್ರೆ ಡಯಾಗ್ನಲ್ ಎಲಿಮೆಂಟ್ ಅನ್ನ ಬಿಟ್ಟು ಉಳಿದಿರುವಂತ ಎಲಿಮೆಂಟ್ಗಳು ಏನೇನ್ ಇರ್ತವೆ ಅವೆಲ್ಲವೂ ಕೂಡ ನನಗೆ ಝೀರೋ ಆಗಿರ್ಲೇಬೇಕು. ಸೊ ಅವಾಗ ಏನಂತ ಕರಿಬಹುದು, ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅನ್ನ ನಾವು ನಾರ್ಮಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿದೀವಿ. ಸೊ ಇಟ್ ವಿಲ್ ಬಿ ವೆರಿ ಈಸಿಯರ್ ಫಾರ್ ಅಸ್ ಟು ಫೈಂಡ್ ಔಟ್ ದ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್, ಸರಿನಾ? ಸೊ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಆಮೇಲೆ ನಾವು ಮ್ಯಾಟ್ರಿಕ್ಸ್ ಅನ್ನ ನೋಡಿದಾಗಲೇ ಗೊತ್ತಾಗ್ತಾ ಹೋಗುತ್ತೆ. ಸೊ ಫಸ್ಟ್ ನಾರ್ಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತಾ ಹೋಗೋಣ ಯೂಸಿಂಗ್ ಬೋತ್ ರೋ ಅಂಡ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಈಗ ಫಸ್ಟ್ ಏನ್ ಮಾಡಬೇಕು, ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತಹ ಎರಡು ವ್ಯಾಲ್ಯೂಗಳನ್ನ ನಾನು ಝೀರೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಅದರ ಬಲಗಡೆ ಸೈಡ್ ಅಲ್ಲಿ ಇರುವಂತಹ ವ್ಯಾಲ್ಯೂಗಳನ್ನ ಝೀರೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಡಯಾಗ್ನಲ್ ಎಲಿಮೆಂಟ್ ಅನ್ನ ಬಿಟ್ಟು ಉಳಿದಿರೋದೆಲ್ಲ ಝೀರೋ ಆಗಿರ್ಬೇಕು, ಅದಕ್ಕೋಸ್ಕರ. ಸೊ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಈಸ್ 1, ಅದರ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ ಝೀರೋ ಮಾಡಕ್ ಟ್ರೈ ಮಾಡ್ತೀನಿ. ಆಮೇಲೆ ಬಲಗಡೆ ಇರುವಂತ ವ್ಯಾಲ್ಯೂಸ್. ಸೊ ಫಸ್ಟ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ ಝೀರೋ ಮಾಡೋದಕ್ಕೆ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಯೂಸ್ ಮಾಡ್ತೀವಿ. ಬಲಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ ಝೀರೋ ಮಾಡೋದಕ್ಕೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಏನು? ಕೆಳಗಡೆ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ ಝೀರೋ ಮಾಡೋದಕ್ಕೆ ರೋ ಟ್ರಾನ್ಸ್ಫಾರ್ಮೇಶನ್, ಡಯಾಗ್ನಲ್ ಎಲಿಮೆಂಟ್ ಬಲಗಡೆ ಸೈಡ್ ಅಲ್ಲಿ ಇರುವಂತ ಎಲಿಮೆಂಟ್ ಅನ್ನ ಝೀರೋ ಮಾಡೋದಕ್ಕೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಗೊತ್ತಾಯ್ತಾ? ಎಸ್. ಸೊ ಈಗ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡೋಣ. ರೋ ನಂಬರ್ 2 ಅಲ್ಲಿ ಇರುವಂತ 2 ಅನ್ನ ನಾನು ಝೀರೋ ಮಾಡ್ಬೇಕು. ಸೊ ಅದಕ್ಕೆ ರೋ ನಂಬರ್ 2 ಒಂದು ಈಕ್ವೇಶನ್ ಬರೀತೀನಿ. ರೋ ನಂಬರ್ 3 ಅಲ್ಲಿರುವಂತ 3 ಅನ್ನ ಝೀರೋ ಮಾಡ್ಬೇಕು, ಅದಕ್ಕೋಸ್ಕರ ರೋ ನಂಬರ್ 3 ಒಂದು ಈಕ್ವೇಶನ್ ಬರೀತೀನಿ. ಸೊ ರೋ ನಂಬರ್ 2 ಒಂದು ಈಕ್ವೇಶನ್, ರೋ ನಂಬರ್ 3 ಒಂದು ಈಕ್ವೇಶನ್. ಯಾರ ರೆಫರೆನ್ಸ್ ಅಲ್ಲಿ ಈಕ್ವೇಶನ್ ಅನ್ನ ಬರೀಬೇಕು? ವೆರಿ ಸಿಂಪಲ್. ನೋಡಿ, ಇಲ್ಲಿ ಈ ಡಯಾಗ್ನಲ್ ಎಲಿಮೆಂಟ್ 1 ಇದೆ, ಅದರ ಕೆಳಗಡೆ ಎಲಿಮೆಂಟ್ಸ್ ಅನ್ನ ಝೀರೋ ಮಾಡ್ತಿರೋದಲ್ವಾ. ಸೊ ಆ ಡಯಾಗ್ನಲ್ ಎಲಿಮೆಂಟಿನ ರೆಫರೆನ್ಸ್ ತಗೋಬೇಕಂದ್ರೆ ಅದು ಯಾವ ರೋ ಅಲ್ಲಿ ಇದೆ? ರೋ ನಂಬರ್ 1. ಸೊ ರೋ ನಂಬರ್ 1 ರೆಫರೆನ್ಸ್ ಅನ್ನ ತಗೋಬೇಕಾಗುತ್ತೆ. ಗೊತ್ತಾಯ್ತಾ? ಡಯಾಗ್ನಲ್ ಎಲಿಮೆಂಟ್ ಯಾವ ರೋ ಅಲ್ಲಿ ಇರುತ್ತೆ ಆ ರೋ ಅನ್ನ ನಾವು ರೆಫರೆನ್ಸ್ ಆಗಿ ತಗೋಬೇಕು. ಯಾವಾಗ? ರೋಗಳಿಗೆ ಈಕ್ವೇಶನ್ ಬರೀಬೇಕಾರೆ. ಸಿಂಪಲ್ ಟೆಕ್ನಿಕ್ ಏನು ಝೀರೋ ಮಾಡೋಕೆ? ರೋ ನಂಬರ್ 2 ಅಲ್ಲಿರುವಂತ 2 ಅನ್ನ ಝೀರೋ ಮಾಡ್ಬೇಕಲ್ವಾ. ಸೊ ಆ 2 ಅನ್ನ ರೋ ನಂಬರ್ 1 ಜೊತೆ ಬರೀರಿ. ರೋ ನಂಬರ್ 1 ಅಲ್ಲಿರುವಂತ 1 ಅನ್ನ ರೋ 2 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್ ಹಾಕ್ರಿ. ಉಲ್ಟಾ ಬರ್ದೆ. ರೋ 2 ಅಲ್ಲಿ ಇದ್ದಂತ 1 ಅನ್ನ ರೋ 2 ಅಲ್ಲಿ ಇದ್ದಂತ 2 ಅನ್ನ ರೋ 1 ಜೊತೆ, ರೋ 1 ಅಲ್ಲಿ ಇದ್ದಂತ 1 ಅನ್ನ ರೋ 2 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್. ಅದೇ ತರ ರೋ 3 ಬನ್ನಿ. ರೋ 3 ಅಲ್ಲಿರುವಂತ 3 ಅನ್ನ ರೋ 1 ಜೊತೆ ಬರಿಬೇಕು. ರೋ 1 ಅಲ್ಲಿರುವಂತ 1 ಅನ್ನ ರೋ 3 ಜೊತೆ ಬರಿಬೇಕು, ಮಧ್ಯದಲ್ಲಿ ಮೈನಸ್. ಗೊತ್ತಾಯ್ತಾ? ರೋ 3 ಅಲ್ಲಿರುವಂತ 3 ಅನ್ನ ರೋ 1 ಜೊತೆ, ರೋ 1 ಅಲ್ಲಿರುವಂತ 1 ಅನ್ನ ರೋ 3 ಜೊತೆ, ಮಧ್ಯದಲ್ಲಿ ಮೈನಸ್. ಸೊ ಈಗ ಅಪ್ಡೇಟ್ ಆಗ್ತಾ ಹೋಗುತ್ತೆ ಮ್ಯಾಟ್ರಿಕ್ಸ್. ಬಿ ವಿಲ್ ಬಿ ಈಕ್ವಲ್ ಟು, ಕೇವಲ ರೋ 2 ಮತ್ತೆ ರೋ 3 ಗೆ ಮಾತ್ರ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡಿರೋದ್ರಿಂದ ರೋ 1 ಅಲ್ಲಿ ಏನಾದ್ರೂ ಚೇಂಜಸ್ ಆತ? ಏನು ಚೇಂಜಸ್ ಅಲ್ಲ. ಸೊ ರೋ 1 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್.
ನೆಕ್ಸ್ಟ್ ಫಸ್ಟ್ ರೋ 2ಗೆ ಈಕ್ವೇಶನ್ ಏನಿದೆ 1 ಇಂಟು R2 ಮೈನಸ್ 2 ಇಂಟು R1. ಸೊ 1 ಇಂಟು R2 ಅಂದ್ರೇನೇನು, R2 ಅಂದ್ರೇನೇನು ಸೇಮ್. ಸೊ ಇವಾಗ R2 ವ್ಯಾಲ್ಯೂ ಏನಿದೆ ನಮಗೆ 2 ಇದೆ, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ತಗೋಬೇಕು. ಸೊ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 1. ಸೊ 2 1s are 2, 2 ಮೈನಸ್ 2 ಅಂತ ಅಂದ್ರೆ 0. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ ನಮಗೆ 4 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 2, 2 2s are 4, 4 ಮೈನಸ್ 4 ಅಂತ ಅಂದ್ರೆ 0. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ 7 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 3. ಸೊ 3 2s are 6, 7 ಮೈನಸ್ 6 ಅಂತ ಅಂದ್ರೆ 1. ನೋಡಿ ಎಷ್ಟು ಈಸಿ. ನೆಕ್ಸ್ಟ್ ರೋ ನಂಬರ್ 3 ಈಕ್ವೇಶನ್ ಯೂಸ್ ಮಾಡೋಣ. 1 ಇಂಟು R3 ಅಂತ ಅಂದ್ರೆ R3 ಮೈನಸ್ 3 ಇಂಟು R1. ಸೊ R3 ವ್ಯಾಲ್ಯೂ ಏನಿದೆ ನಮಗೆ 3 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 1 ಇದೆ. ಸೊ 3 ಮೈನಸ್ 3 ಅಂತ ಅಂದ್ರೆ 0. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ 6 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 2 ಇದೆ. 3 2s are 6 ಮೈನಸ್ 6 ಅಂತ ಅಂದ್ರೆ 0. R3 ವ್ಯಾಲ್ಯೂ ಏನು 10 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ ನಮಗೆ 3 ಇದೆ. ಸೊ 3 3s are 9, 10 ಮೈನಸ್ 9 ಅಂತ ಅಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 1. ಸೊ ನೀವು ಇವಾಗ ನೋಡಿದ್ರೆ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಎಲ್ಲ ವ್ಯಾಲ್ಯೂಸ್ 0 ಆಗಿದೆ. ಸೊ ಈಗ ಬಲಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡೋಣ. ಸೊ ಯಾವ ರೀತಿ, ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡಿ. ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ ರೋ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಿ, ಬಲಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಿ 0 ಮಾಡಬಹುದು. ಸೊ ದಿಸ್ ಈಸ್ ಕಾಲಮ್ 1, ದಿಸ್ ಈಸ್ ಕಾಲಮ್ 2, ದಿಸ್ ಈಸ್ ಕಾಲಮ್ 3. ಕಾಲಮ್ 2 ಅಲ್ಲಿ ಇರುವಂತ 2 ಅನ್ನ 0 ಮಾಡಬೇಕು, ಕಾಲಮ್ 3 ಅಲ್ಲಿ ಇರುವಂತ 3 ಅನ್ನ 0 ಮಾಡಬೇಕು. ಸೊ ಕಾಲಮ್ 2 ಗೊಂದು ಈಕ್ವೇಶನ್, ಕಾಲಮ್ 3 ಗೊಂದು ಈಕ್ವೇಶನ್ ಅನ್ನ ಬರಿತಾ ಹೋಗೋಣ. ಸೊ ಈಕ್ವೇಶನ್ ಬರಿಬೇಕಾದ್ರೆ ನೆನಪಿರ್ಲಿ, ರೆಫರೆನ್ಸ್ ಯಾರನ್ನ ತಗೋಬೇಕು, ಡಯಾಗ್ನಲ್ ಎಲಿಮೆಂಟ್ ಯಾವ್ದ್ರಲ್ಲಿ ಇದೆ ಅದ್ರದ್ದು. ಸೊ ಈಗ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾ ಇರೋದ್ರಿಂದ ಕಾಲಮ್ 1 ರೆಫರೆನ್ಸ್ ಅನ್ನ ತಗೋಣ. ಯಾಕೆ, ಕಾಲಮ್ 1 ಅಲ್ಲೇ ನಮ್ಗೆ 1 ಇರೋದು, ಗೊತ್ತಾಯ್ತಾ. ಸೊ ಈಗ ಏನ್ ಟೆಕ್ನಿಕ್, ಕಾಲಮ್ 2 ಅಲ್ಲಿ ಇರುವಂತ 2 ಅನ್ನ 0 ಮಾಡಬೇಕು ಅಂದ್ರೆ ಅದನ್ನ ಕಾಲಮ್ 1 ಜೊತೆ ಬರೀರಿ, ಕಾಲಮ್ 1 ಅಲ್ಲಿ ಇರುವಂತ 1 ಅನ್ನ ಕಾಲಮ್ 2 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್. ನೆಕ್ಸ್ಟ್ ಇದಕ್ಕೆ ಬರೀತಾ ಹೋಗೋಣ, ಅವಾಗ ಕ್ಲಿಯರ್ ಆಗುತ್ತೆ. ಕಾಲಮ್ 3 ಅಲ್ಲಿ ಇರುವಂತ 3 ಅನ್ನ 0 ಮಾಡಬೇಕು ಅಂದ್ರೆ ಅದನ್ನ C1 ಜೊತೆ ಬರೀರಿ, C1 ಅಲ್ಲಿ ಇರುವಂತ 1 ಅನ್ನ C3 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್. ನೋಡಿ ಎಷ್ಟು ಈಸಿ. ಸೊ ಈಗ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಏನಾಗುತ್ತೆ, B ವಿಲ್ ಬಿ ಈಕ್ವಲ್ ಟು, ನಾವು ಆಪರೇಷನ್ಸ್ ಅನ್ನ ಕೇವಲ ಕಾಲಮ್ ನಂಬರ್ 2 ಮತ್ತೆ ಕಾಲಮ್ ನಂಬರ್ 3 ಗೆ ಅಪ್ಲೈ ಮಾಡಿರೋದು. ಸೊ ಕಾಲಮ್ ನಂಬರ್ 1 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್ 1 0 0. ಈಗ ಕಾಲಮ್ ನಂಬರ್ 2 ಮೊದಲನೇ ಈಕ್ವೇಶನ್ ಏನಿದೆ 1 ಇಂಟು C2 ಅಂತಂದ್ರೆ C2 ಮೈನಸ್ 2 ಇಂಟು C1. ಸೊ C2 ವ್ಯಾಲ್ಯೂ ಏನಿದೆ ಇಲ್ಲಿ ನನಗೆ 2 ಇದೆ, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ ಕಾಲಮ್ 1 ವ್ಯಾಲ್ಯೂ ಏನಿದೆ 1. ಸೊ 2 ಮೈನಸ್ 2 ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ ಕಾಲಮ್ 2 ವ್ಯಾಲ್ಯೂ ಏನಿದೆ 0 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ ಕಾಲಮ್ 1 ವ್ಯಾಲ್ಯೂ ಏನಿದೆ 0. 0 ಇಂಟು ಎನಿಥಿಂಗ್ ವಿಲ್ ಬಿ 0, 0 ಮೈನಸ್ 0 ಅಂತಂದ್ರೆ 0. ಇಲ್ಲೂ ಅಷ್ಟೇ, ಕಾಲಮ್ 2 ವ್ಯಾಲ್ಯೂ 0 ಇದೆ, ಕಾಲಮ್ 1 ವ್ಯಾಲ್ಯೂ 0 ಇದೆ. ಸೊ 0 ಇಂಟು 0, ಸೊ 0 ಮೈನಸ್ 0 0ನೇ ಆಗೋಗ್ಬಿಡುತ್ತೆ. ಸರಿನಾ, ಸೇಮ್ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಕಾಲಮ್ 3 ಈಕ್ವೇಶನ್ ಏನು, 1 ಇಂಟು C3 ಅಂತಂದ್ರೆ C3 ಮೈನಸ್ 3 ಇಂಟು C1. ಸೊ C3 ವ್ಯಾಲ್ಯೂ ಏನಿದೆ ನಮಗೆ 3 ಇದೆ, ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ ಕಾಲಮ್ 1 ವ್ಯಾಲ್ಯೂ ಏನಿದೆ 1 ಇದೆ. ಸೊ 3 ಮೈನಸ್ 3 ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ ಕಾಲಮ್ 3 ವ್ಯಾಲ್ಯೂ ಏನಿದೆ 1 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ ಕಾಲಮ್ 1 ವ್ಯಾಲ್ಯೂ ಏನಿದೆ ನನಗೆ 0 ಇದೆ. ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0, 1 ಮೈನಸ್ 0 ಅಂತಂದ್ರೆ 1 ಆಯ್ತು. ನೆಕ್ಸ್ಟ್ ಕಾಲಮ್ 3 ವ್ಯಾಲ್ಯೂ ಏನಿದೆ 1 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ ಕಾಲಮ್ 1 ವ್ಯಾಲ್ಯೂ ಏನಿದೆ 0. ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0, 1 ಮೈನಸ್ 0 ಅಂತಂದ್ರೆ 1 ಆಯ್ತು. ಸೊ ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಮತ್ತೆ ಬಲಗಡೆ ಎಲ್ಲ ವ್ಯಾಲ್ಯೂಸ್ 0 ಇದಾವೆ. ನೆಕ್ಸ್ಟ್ ಎರಡನೇ ಡಯಾಗ್ನಲ್ ಎಲಿಮೆಂಟ್ 0 ಇದೆ, ಆದ್ರೆ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0 ಇದಾವೆ, ಬಲಗಡೆ ವ್ಯಾಲ್ಯೂಸ್ ನನಗೆ 1 ಇದೆ. ಸೊ ಈಗ ಇದನ್ನ ಸಾಲ್ವ್ ಮಾಡ್ಕೊಂತ ಹೋದಾಗ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆದಂಗ ಆಗುತ್ತೆ, ಯಾಕಂದ್ರೆ 0 ಇದೆಯಲ್ಲ ಅದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾರೆಲ್ಲ ಒಂಚೂರು ಕನ್ಫ್ಯೂಷನ್ ಆದಂಗ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಕಾಲಮ್ ನಂಬರ್ 2 ಮತ್ತೆ ಕಾಲಮ್ ನಂಬರ್ 3 ಅನ್ನ ಎಕ್ಸ್ಚೇಂಜ್ ಮಾಡ್ಕೊಂತೀನಿ. ಸರಿನಾ, ನನಗೆ ಡಯಾಗ್ನಲ್ ಎಲಿಮೆಂಟ್ ನಾನ್ 0 ಇದ್ರೆ ಒಂದ್ ಸ್ವಲ್ಪ ಈಸಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ, ಅದಕ್ಕೋಸ್ಕರ. ಸೊ ಇವೆರಡನ್ನು ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಏನಾಗುತ್ತೆ, ಕಾಲಮ್ ನಂಬರ್ 2 ಮತ್ತೆ ಕಾಲಮ್ ನಂಬರ್ 3 ಅನ್ನ ಎಕ್ಸ್ಚೇಂಜ್ ಮಾಡ್ತಾ ಇದೀನಿ. ಸೊ ಎಕ್ಸ್ಚೇಂಜ್ ಮಾಡ್ಬೋದು, ಅಲೋ ಇದೆ. ಸೊ ಕಾಲಮ್ ನಂಬರ್ 1 ಹಂಗೆ ಇರುತ್ತೆ, ಕಾಲಮ್ ನಂಬರ್ 2 ಜಾಗಕ್ಕೆ ಕಾಲಮ್ ನಂಬರ್ 3 ಬರ್ತದೆ, ಕಾಲಮ್ ನಂಬರ್ 3 ಜಾಗಕ್ಕೆ ಕಾಲಮ್ ನಂಬರ್ 2 ಹೋಗುತ್ತೆ. ಸರಿನಾ, ಸೊ ವ್ಯಾಲ್ಯೂಸ್ ಮಾತ್ರ ಹೋಗ್ತವೆ, ಕಾಲಮ್ದು ಏನ್ ರೆಪ್ರೆಸೆಂಟೇಷನ್ ಇದೆ ಅದು ಹಂಗೆ ಇರುತ್ತೆ, ಕಾಲಮ್ 1 ಕಾಲಮ್ 2 ಕಾಲಮ್ 3 ತರ. ಸೊ ಇವಾಗ ನೀವು ಇಲ್ಲಿ ನೋಡಿದ್ರೆ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಬಲಗಡೆ ವ್ಯಾಲ್ಯೂಸ್ ಎಲ್ಲ 0, ಎರಡನೇ ಡಯಾಗ್ನಲ್ ಎಲಿಮೆಂಟ್ 1 ಇದೆ, ಡಯಾಗ್ನಲ್ ಎಲಿಮೆಂಟ್ ಏನಾದ್ರೂ ಇರ್ಲಿ ಅಂತ ಹೇಳಿದೀನಿ. ಮೂರನೇ ಡಯಾಗ್ನಲ್ ಎಲಿಮೆಂಟ್ 0, ಅದ್ರ ಕೆಳಗಡೆ ಬಲಗಡೆ ಯಾವ್ದು ವ್ಯಾಲ್ಯೂಸ್ ಇಲ್ಲ, ಓಕೆ. ಆದ್ರೆ
ಇಲ್ಲಿ ನೋಡಿ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಒಂದು ವ್ಯಾಲ್ಯೂ ನಾನ್ ಝೀರೋ ಇದೆ ಅಂದ್ರೆ ಝೀರೋ ಇಲ್ಲ, ಅದನ್ನೊಂದು ಝೀರೋ ಮಾಡಬೇಕು. ಬಲ್ಗಡೆ ಆಲ್ರೆಡಿ ವ್ಯಾಲ್ಯೂ ಝೀರೋ ಇದೆ. ಸೊ ಈಗ ಇದೊಂದನ್ನ ನಾನು ಝೀರೋ ಮಾಡಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ದಿಸ್ ಈಸ್ ರೋ ನಂಬರ್ 1, ದಿಸ್ ಈಸ್ ರೋ ನಂಬರ್ 2, ದಿಸ್ ಈಸ್ ರೋ ನಂಬರ್ 3. ಏನಕ್ಕೆ ರೋ ಆಪರೇಷನ್ ಅಪ್ಲೈ ಮಾಡ್ತಿರೋದು, ಡಯಾಗ್ನಲ್ ಎಲಿಮೆಂಟಿನ ಕೆಳಗಡೆ ಇರುವಂತ ವ್ಯಾಲ್ಯೂನ ಝೀರೋ ಮಾಡ್ತಾ ಇರೋದು, ಅದಕ್ಕೋಸ್ಕರ. ಸೊ ರೋ ನಂಬರ್ 3 ಅಲ್ಲಿ ಇದೆ ಅಲ್ವಾ ಈ ಒನ್ನು, ಸೊ ರೋ 3 ಒಂದು ಈಕ್ವೇಶನ್ ಅನ್ನ ಬರೆಯೋಣ ವಿತ್ ದ ರೆಫರೆನ್ಸ್ ಆಫ್ ರೋ 2. ಯಾಕೆ ಈ ರೋ 3 ಅಲ್ಲಿ ಏನು 1 ಇದೆಯಲ್ಲ ಇದನ್ನ ಝೀರೋ ಮಾಡ್ಬೇಕಲ್ವಾ, ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಯಾವುದು 1 ವಿಚ್ ಈಸ್ ಇನ್ ರೋ ನಂಬರ್ 2. ಅದು ಈಗ ರೋ 3 ಅಲ್ಲಿರುವಂತ 1 ಅನ್ನ ರೋ 2 ಜೊತೆ ಬರೀರಿ, ರೋ 2 ಅಲ್ಲಿರುವಂತ 1 ಅನ್ನ ರೋ 3 ಜೊತೆ ಬರೀರಿ, ಮಧ್ಯದಲ್ಲಿ ಮೈನಸ್ ಹಾಕ್ರಿ. ಸೊ ಈಗ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ಇಲ್ಲಿ ಬರೀತಾ ಹೋಗ್ತೀನಿ, ಬಿ ವಿಲ್ ಬಿ ಈಕ್ವಲ್ ಟು ರೋ ನಂಬರ್ 1ಗೆ ರೋ ನಂಬರ್ 2ಗೆ ನಾನು ಏನೋ ಆಪರೇಷನ್ ಅಪ್ಲೈ ಮಾಡಿಲ್ಲ, ಸೊ ಹಂಗೆ ಇರ್ತವೆ 1 0 0 0 1 0. ನೆಕ್ಸ್ಟ್ ರೋ 3ಗೆ ಅಪ್ಲೈ ಮಾಡ್ತಿರೋದು 1 ಇಂಟು R3 ಅಂತಂದ್ರೆ R3 ಆಗ್ತದೆ, R3 ಮೈನಸ್ 1 ಇಂಟು R2 ಅಂತಂದ್ರೆ R2, R3 ಮೈನಸ್ R2, 0 ಮೈನಸ್ 0 ಅಂತಂದ್ರೆ 0, 1 ಮೈನಸ್ 1 ಅಂತಂದ್ರೆ 0, 0 ಮೈನಸ್ 0 ಅಂತಂದ್ರೆ 0. ಸೊ ಈಗ ನೀವು ಇಲ್ಲಿ ನೋಡಿದ್ರೆ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಮತ್ತೆ ಬಲಗಡೆ ವ್ಯಾಲ್ಯೂಸ್ ಎಲ್ಲ 0, ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಬಲಗಡೆ ವ್ಯಾಲ್ಯೂಸ್ ಎಲ್ಲ 0, ಮೂರನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಮತ್ತೆ ಬಲಗಡೆ ಯಾವುದು ವ್ಯಾಲ್ಯೂಸ್ ಇಲ್ಲ. ನಾನು ಹೇಳಿದ್ದೆ ನಾರ್ಮಲ್ ಫಾರ್ಮ್ ಅಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, 0 ಇರಲಿ, ಪಾಸಿಟಿವ್ ಅಲ್ಲಿ ಇರಲಿ, ನೆಗೆಟಿವ್ ಅಲ್ಲಿ ಇರಲಿ, ಫ್ರಾಕ್ಷನ್ಸ್ ಅಲ್ಲಿ ಇರಲಿ, ಯಾವ ತರನಾದ್ರೂ ಇರಲಿ, ಆದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಉಳಿದಿರುವಂತ ಎಲ್ಲ ಎಲಿಮೆಂಟ್ಸ್ 0 ಆಗಿರ್ಬೇಕು. ಸೊ ಎಲ್ಲ ಎಲಿಮೆಂಟ್ 0 ಆಗಿದೆಯಾ? ಎಸ್. ಸೊ ದಿಸ್ ಈಸ್ ದ ನಾರ್ಮಲ್ ಫಾರ್ಮ್. ಈಗ ನಾವು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಬರೆಯೋಣ. ದೇರ್ ಫಾರ್ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಬಿ. ಸೊ ರ್ಯಾಂಕ್ ಏನಾಗುತ್ತೆ, ಸಿಂಪಲ್, ಪ್ರತಿ ಒಂದು ರೋಗಳನ್ನ ನೋಡ್ಬೇಕು, ಕಾಲಮ್ ಅಲ್ಲ, ರೋಗಳು ಮಾತ್ರ. ಸೊ ಈಗ ಮೊದಲನೇ ರೋ ಅಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ನಾನ್ ಝೀರೋ ಎಲಿಮೆಂಟ್ ಇರಬೇಕು. ನಾನ್ ಝೀರೋ ಎಲಿಮೆಂಟ್ ಅಂದ್ರೆ 0ನ ಬಿಟ್ಟು ಬೇರೆ ವ್ಯಾಲ್ಯೂಸ್ 1 ಆಗಿರ್ಲಿ ಅಂತಂದ್ರೆ ಪಾಸಿಟಿವ್ ಆಗಿರ್ಲಿ, ನೆಗೆಟಿವ್ ಆಗಿರ್ಲಿ, ಫ್ರಾಕ್ಷನ್ಸ್ ಅಲ್ಲಿ ಇರ್ಲಿ, ಯಾವ ತರನಾದ್ರೂ ಇರ್ಲಿ, ಆದ್ರೆ 0ನ ಬಿಟ್ಟು ಯಾವ್ದಾದ್ರು ಬೇರೆ ಎಲಿಮೆಂಟ್ ಇರ್ಬೇಕು, ಅಟ್ಲೀಸ್ಟ್ ಒಂದಾದ್ರೂ. ಸೊ ಈ ಎಂಟೈರ್ ರೋ ಅನ್ನ ನೀವು ನೋಡಿದ್ರೆ 1 0 0 ಇದೆ, 0 ಇದಾವೆ ಆದ್ರೆ 1 ಇದೆ, 1 ಈಸ್ ಎ ನಾನ್ ಝೀರೋ ಎಲಿಮೆಂಟ್, ಅಟ್ಲೀಸ್ಟ್ ಒಂದಾದ್ರೂ ನಾನ್ ಝೀರೋ ಎಲಿಮೆಂಟ್ ಇದೆ. ಸೊ ಅದಕ್ಕೋಸ್ಕರ ಒಂದು ರೋ ನಮಗೆ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ಕೋಬೇಕು. 1 ರೋ ಸೆಲೆಕ್ಟ್ ಆಗಿದೆ, ಆ ತರ 1 ಅಂತ ಬರ್ಕೊಳ್ಳಿ, ಪ್ಲಸ್. ನೆಕ್ಸ್ಟ್ ಎರಡನೇ ರೋಗ್ ಬಂದ್ರೆ ಇಲ್ಲಿ 0 1 0, ಅಟ್ಲೀಸ್ಟ್ ಒಂದಾದ್ರೂ ನಾನ್ ಝೀರೋ ಎಲಿಮೆಂಟ್ ಇದೆ ಅಂದ್ರೆ 0ನ ಬಿಟ್ಟು ಬೇರೆ ನಂಬರ್, ಸೊ 1 ಅಂತ ಬರಿಬೇಕು, ಅಂದ್ರೆ ಇನ್ನೊಂದು ರೋ ಆಡ್ ಆಯ್ತು ಅಂತ. ನೆಕ್ಸ್ಟ್ 0 0 0, ಈ ರೋ ಅಲ್ಲಿ ಎಲ್ಲವೂ ಕೂಡ 0 ಇದೆ, ನಾನ್ ಝೀರೋ ಎಲಿಮೆಂಟ್ ಇಲ್ಲ, ಸೊ ಅದಕ್ಕೆ ನಾವು ಈ ಒಂದು ರೋ ಅನ್ನ ಕನ್ಸಿಡರ್ ಮಾಡಕ್ಕಾಗಲ್ಲ. ಸೊ ಟೋಟಲ್ ಎಷ್ಟು ರೋಗಳಾದಂಗೆ ಅದು 2 ರೋ ಮಾತ್ರ ಕನ್ಸಿಡರ್ ಆಗಿರೋದು. ಸೊ ಟೋಟಲ್ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು 2. ಸೊ ಈ ತರ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾಗತ್ತೆ ನಾರ್ಮಲ್ ಫಾರ್ಮ್ದು. ಎಕಲಾನ್ ಫಾರ್ಮ್ ವಿಡಿಯೋ ಲಿಂಕ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ನಾರ್ಮಲ್ ಫಾರ್ಮ್ದು ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಮತ್ತೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಅನ್ನ ನಾನು ಸಾಲ್ವ್ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ಸ್ ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ, ನೀವು ನೋಡ್ತಾ ಹೋಗ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.